ಕೆಳಗೆ ಶಾರದಾ ರೂಮ್ನಲ್ಲಿ ಅವರ ಜೊತೆ ಹರಟೆ ಹೊಡಿತಿದ್ದ ತ್ರಿಷಾಳಿಗೆ ಶೌರ್ಯನ ಕಿರ್ಚಾಟ ಕೇಳಿಸ್ಲಿಲ್ಲ. ತ್ರಿಷಾ ಅಂತ ಮತ್ತೆ ಕಿರ್ಚ್ದ. ಪ್ರಯೋಜನ ಇಲ್ಲ, ಏನಿದು, ಎಲ್ಲಿಗೆ ಹೋಗಿದ್ದಾಳೆ ಅಂತ ಅಂದ್ಕೊಳ್ತಾ ಹೊರಗಡೆ ಬಂದು ತನ್ನ ಫ್ಲೋರೆಲ್ಲ ಹುಡುಕ್ತಾ ಎಲ್ಲೂ ಆಕೆಯ ಸುಳಿವೇ ಇಲ್ಲ. ಕೆಳಗೆ ಹೋಗಿ ಹಾಲ್ನಲ್ಲಿ ಕಿಚನ್ನಲ್ಲೂ ನೋಡ್ದ, ಅಲ್ಲಿಯೂ ಕಾಣಿಸ್ಲಿಲ್ಲ ತ್ರಿಷಾ. ಎಲ್ಲಿಗೆ ಹೋಗಿದ್ದಾಳೆ ಇವಳು ಅಂತ ಅಂದ್ಕೊಳ್ತಾ ಶಾರದಾ ಅವರ ರೂಮ್ ಕಡೆ ನಡೆದ. ಅಲ್ಲಿ ತನ್ನ ತಾಯಿ ಜೊತೆ ನಗ್ತಾ ಮಾತಾಡ್ತಿರೋಂಥ ತ್ರಿಷಾಳನ್ನು ನೋಡಿ, ಅಮ್ಮ ಒಬ್ಳು ಇದ್ಬಿಟ್ರೆ ಇನ್ಯಾರು ನೆನಪೇ ಇರಲ್ಲ. ಅರರೆ, ಗಂಡ ಬಂದಿದ್ದಾನಾ ಅಥವಾ ಏನಾದರೂ ತಿಂದಿದ್ದಾನಾ ಇಲ್ವಾ, ಏನೂ ಅವಶ್ಯಕತೆ ಇಲ್ಲ ಮೇಡಮ್ ಅವ್ರಿಗೆ ಅಂತ ಅಂದ್ಕೊಳ್ತಾ ಮತ್ತೆ ತ್ರಿಷಾ ಅಂತ ಕರೆದ. ಈ ಬಾರಿ ಕೆಳಗಿನಿಂದ ಕರೆದಿದ್ದರಿಂದ ತ್ರಿಷಾಗೆ ಮತ್ತು ಶಾರದಾ ಅವರಿಗೆ ಶೌರ್ಯನ ಮಾತುಗಳು ಕೇಳಿಸಿದ್ವು. ಅಮ್ಮ, ಅವರು ಬಂದಿದ್ದಾರೆ ಅನಿಸುತ್ತೆ, ನಾನು ಹೋಗಿ ಏನು ಅಂತ ನೋಡ್ಕೊಂಡು ಬಂದ್ಬಿಡ್ತೀನಿ ಅಂತ ಅಂದ್ಲು. ತ್ರಿಷಾ ಬರೋದು ನೋಡಿ ತಕ್ಷಣ ಓಡಿ ತನ್ನ ರೂಮ್ಗೆ ಹೋಗ್ಬಿಟ್ಟ ಶೌರ್ಯ. ತ್ರಿಷಾ ರೂಮ್ ಒಳಗೆ ಹೋಗಿ ನೋಡೋ ಅಷ್ಟರಲ್ಲಿ ಅಲ್ಲಿ ಶೌರ್ಯ ಸೀರಿಯಸ್ ಆಗಿ ತನ್ನನ್ನೇ ನೋಡ್ತಾ ಇರೋದು ಕಾಣಿಸ್ತು. ಶೌರ್ಯ ಸೀರಿಯಸ್ ಆಗಿರೋದು ನೋಡಿ, ಏನಾಯ್ತು ಶೌರ್ಯ ಅವರೇ ಅಂತ ಅಮಾಯಕವಾಗಿ ಕೇಳಿದ್ಲು ತ್ರಿಷಾ. ಏನಾಗಬೇಕು ದೇವಿ ಅವರೇ ಅಂತ ಉಲ್ಟಾ ಅವಳ ಮೇಲೆ ಪ್ರಶ್ನೆ ಹಾಕ್ತಾ ಶೌರ್ಯ ಅನ್ನೋ ಹಾಗೆ ತಲೆಯನ್ನು ಎಲ್ಲ ಕಡೆ ತಿರುಗಿಸಿದ್ಲು ತ್ರಿಷಾ. ತ್ರಿಷಾನ ನೋಡಿ ಅತ್ಯಂತ ಕಷ್ಟದ ಮೇಲೆ ನಗುವನ್ನು ತಡ್ಕೊಳ್ತಾ, ಏನು ಮಾಡ್ತಿದ್ಯಾ, ಎಲ್ಲಿದೆ ಇಷ್ಟೊತ್ತು ಅಂತ ಸೀರಿಯಸ್ ಆಗಿ ಕೇಳ್ದ. ಶೌರ್ಯ ಅದೇ ಸೀರಿಯಸ್ನೆಸ್ನ ಮೇಂಟೈನ್ ಮಾಡ್ಕೊಳ್ತಾ ಕೇಳ್ತಿದ್ದ. ನಾನು ಇಷ್ಟುವರೆಗೆ ಅಮ್ಮನ ಹತ್ರ ಇದ್ದೆ, ನಿನ್ನೆಲ್ಲ ಅಮ್ಮನ ತುಂಬ ಮಿಸ್ ಮಾಡಿಕೊಂಡೆ ಅಲ್ವಾ, ಅದಕ್ಕೆ ಇವತ್ತು ಪೂರ್ತಿ ಅಮ್ಮನ ಹತ್ರನೇ ಕಳೆದೆ ಅಂತ ಹೇಳಿದ್ಲು ತ್ರಿಷಾ. ಅಮ್ಮನ ಬಗ್ಗೆ ಕಾಳಜಿ ವಹಿಸ್ತಿದ್ಯಾ ಸರಿ, ಮತ್ತು ಗಂಡನ ಬಗ್ಗೆ ಯಾರು ಕಾಳಜಿ ವಹಿಸ್ತಾರೆ ಅಂತ ಕೇಳ್ದ ಶೌರ್ಯ ಅವಳನ್ನ ಓಡಾಡಿಸೋದಕ್ಕೆ. ಶೌರ್ಯನ ಕಡೆ ನೋಡ್ತಾ, ನಿಮ್ಗೇನು ಮಾಡ್ಬೇಕ್ರಿ ನಾನು ಅಂತ ಕೇಳಿದ್ಲು ಕ್ಯೂಟಾಗಿ ಮುಖ ಇಟ್ಕೊಂಡು. ಇಂಥ ಎಕ್ಸ್ಪ್ರೆಷನ್ಸ್ಗಳನ್ನ ಕೊಟ್ಕೊಳ್ಬೇಡ ರಾಕ್ಷಸಿ ಅಂದ್ಕೊಂಡ ಮನಸ್ಸಿನಲ್ಲಿ. ಸ್ನಾನ ಮಾಡಿಸ್ ನನಗೆ ಅಂದ ಶೌರ್ಯ ಸೀರಿಯಸ್ ಆಗಿ. ಏನೋ ಅಂದ್ಲು ಗಾಬರಿಯಿಂದ ತ್ರಿಷಾ. ಹೌದು, ನೀನೇ ನನಗೆ ಸ್ನಾನ ಮಾಡಿಸು, ಅಷ್ಟರವರೆಗೆ ನಾನು ಫ್ರೆಶ್ ಆಗಲ್ಲ, ಹೀಗೆ ಇರ್ತೀನಿ ಅಂತಂದ ಶೌರ್ಯ. ರೀ, ನೀವೇನಾದರೂ ಸಣ್ಣ ಮಗನಾ, ಹೇಳಿ ನಿಮಗೆ ಸ್ನಾನ ಮಾಡಿಸೋಕೆ ಅಂತ ಬಿಕ್ಕಳಿಸ್ತಾ ಕೇಳಿದ್ಲು ತ್ರಿಷಾ. ಅದೆಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳಿ ಶೌರ್ಯ ಕೂಲಾಗಿ ಫೋನ್ ಓಪನ್ ಮಾಡ್ಕೊಳ್ತಾ ನೋಡ್ತಿದ್ದ. ಅಮ್ಮೋ, ಇವರೇನು ಹೀಗಿದ್ದಾರೆ, ಇವಾಗ ನಾನು ಇವ್ರಿಗೆ ಸ್ನಾನ ಮಾಡಿಸ್ಬೇಕಾ ದೇವ್ರೆ, ನಿನಗೆ ಯಾಕೆ ನನ್ನ ಕಂಡ್ರೆ ಇಷ್ಟೊಂದು ಇಷ್ಟ ಅಂದ್ಕೊಳ್ತಾ ನಗಲಾರದೆ ನಗ್ತಿದ್ಲು ತ್ರಿಷಾ. ಶೌರ್ಯ ಅವರೇ, ನಾನು ಅಮ್ಮನನ್ನು ಕಳಿಸ್ಕೊಡ್ಲಾ ಅಂತ ಕೇಳಿದ್ಲು ತ್ರಿಷಾ ಕ್ಯೂಟಾಗಿ ಮುಖ ಇಟ್ಕೊಂಡು. ಏನೇ ಹುಡುಗಿ, ಅಮ್ಮನನ್ನು ಕಳಿಸ್ತೀಯಾ, ಇವಾಗ ನೀನೇನು ನನ್ನ ಗರ್ಲ್ ಫ್ರೆಂಡ್ ಅಥವಾ ಲವರ್ ಪಾತ್ರದಲ್ಲಿಲ್ಲ, ನನ್ನ ಹೆಂಡ್ತಿ ನೀನು, ಆದರೂ ಗಂಡನಿಗೆ ಹೆಂಡ್ತಿ ಬಿಟ್ಟು ಬೇರೆ ಯಾರು ಸ್ನಾನ ಮಾಡಿಸ್ಬಾರ್ದಂತೆ ಅಂತ ಶೌರ್ಯ ನಗು ತಡ್ಕೊಳ್ತಾ ಹೇಳ್ದ. ಇದು ಮೋಸ ಶೌರ್ಯ ಅವರೇ, ನೀವು ನಿಜಕ್ಕೂ ಏನು ಹೇಳಿದ್ರಿ, ಕೇವಲ ಕೋಣೆ ಹೊರಗಡೆ ಮಾತ್ರ ನಾವು ಗಂಡ ಹೆಂಡ್ತಿ ಅಂದಿದ್ರಿ ಅಲ್ವಾ, ಮತ್ತು ಇದೇನು ಶೌರ್ಯ ಅವರೇ ಅಂದ್ಲು ತ್ರಿಷಾ. ಹೌದಲ್ವಾ, ನಾವು ಕೋಣೆ ಹೊರಗಡೆ ಮಾತ್ರ ಗಂಡ ಹೆಂಡ್ತಿ, ಸಾರಿ ನಾನೇ ಮರೆತುಬಿಟ್ಟಿದ್ದೆ, ನೆನಪು ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿಬಿಟ್ಟು ಕೋಪದಿಂದ ಅಲ್ಲಿಂದ ಹೊರಟು ಹೋದ ಶೌರ್ಯ. ಅಯ್ಯೋ ಶೌರ್ಯ ಅವರೇ ಅಂತ ಎಷ್ಟೇ ಕೂಕೊಂಡ್ರೂ ನಿಜಕ್ಕೂ ಅವ್ನು ಲೆಕ್ಕಿಸ್ಕೊಳ್ಳದೆ ಅಲ್ಲಿಂದ ಹೊರಟೋದ. ಯಾಕೋ ಗೊತ್ತಿಲ್ಲ, ಆದರೆ ತುಂಬ ಬೇಸರ ಅನ್ನಿಸ್ತು ತ್ರಿಷಾಳಿಗೆ ಶೌರ್ಯ ಹಾಗೆ ಹೊರಟು ಹೋದಾಗ. ಅವಳ ಕಣ್ಣುಗಳು ಅವನ ಅರಿವಿಲ್ಲದೆಯೇ ಅವಳಿಗೆ ನೀರು ತುಂಬೋದಕ್ಕೆ ಶುರು ಆಗೋಯಿತು. ಯಾಕೆ ಶೌರ್ಯ ಅವರೇ ಹೀಗೆ ಮಾತಾಡ್ತಿದ್ರಿ, ನೀವು ಹೇಳಿದ್ದನ್ನೇ ತಾನೇ ನಾನು ಹೇಳಿದ್ದು ಅಂತ ಆಲೋಚನೆ ಮಾಡ್ತಿದ್ದಾಳೆ ತ್ರಿಷಾ. ಅಯ್ಯೋ ಹುಚ್ಚು, ಅವನು ನಿನ್ನ ಲವ್ ಮಾಡ್ತಿದ್ದಾನೆ, ಆ ವಿಷಯ ನಿನಗೆ ಹೇಳೋಕೆ ಅವನು ಇಷ್ಟೊಂದು ತಿಪ್ಪರ್ಲಾಗ ಆಗ್ತಿದ್ದಾನೆ. ಶೌರ್ಯ ಅಲ್ಲಿಂದ ತನ್ನ ಸ್ಟಡಿ ರೂಮಿಗೆ ಬಂದುಬಿಟ್ಟ. ಅವಳಿಗೆ ಅಷ್ಟೊಂದು ಅಹಂಕಾರ, ಇದು ನನ್ನದೇ ತಪ್ಪು ಅಂತ ಅಂದ್ಕೊಂಡ ಕೋಪದಿಂದ. ಆದರೂ ಎಷ್ಟು ಕೊಬ್ಬು ನಿನಗೆ, ನನ್ನನ್ನೇ ಅಂತೀಯಾ, ಅಷ್ಟೊಂದು ಸಲ ನೀನೇ ಬಂದು ಐ ಲವ್ ಯು ಶೌರ್ಯ ಅವರೇ ಅಂತ ನಿನ್ನ ಬಾಯಿಂದಲೇ ಹೇಳೋ ಹಾಗೆ ಮಾಡ್ತೀನಿ ಅಂತ ಅಂದ್ಕೊಂಡ ಮನಸ್ಸಿನಲ್ಲೇ ಕೋಪದಿಂದ. ಸ್ವಲ್ಪ ಹೊತ್ತಲ್ಲೇ ಆಫೀಸ್ ಫೈಲ್ಗಳನ್ನ ಚೆಕ್ ಮಾಡ್ತಿದ್ದ. ಇನ್ನು ಸಂಜೆ ಆಗ್ತಿದ್ದಂತೆ ಶಾರದಾ ಅವರು ಅಕ್ಷರ ಸೂರ್ಯ ಅಲ್ಲಿಂದ ತ್ರಿಷಾಗೆ ಮತ್ತು ಶೌರ್ಯನಿಗೆ ಹೇಳಿಬಿಟ್ಟು ಅಲ್ಲಿಂದ ಹೊರಟು ಹೋದರು. ಅವ್ರು ಹೊರಟೋದ ನಂತರ ಏನು ಮಾತಾಡದೇ ಇದ್ದ ಶೌರ್ಯ ತ್ರಿಷಾ ಜೊತೆ. ಯಾಕೋ ತ್ರಿಷಾಗೆ ನಿಜವಾಗ್ಲೂ ಇಷ್ಟ ಆಗ್ತಿಲ್ಲ ಶೌರ್ಯ ಹಾಗಿರೋದು. ರಾತ್ರಿ ಕೂಡ ಶೌರ್ಯ ತನಗೆ ಮಾತ್ರ ಆರ್ಡರ್ ಮಾಡಿಕೊಂಡು ತಿಂದು ಮುಗಿಸ್ತಾ. ಯಾವುದೇ ಪ್ರತಿಕ್ರಿಯೆ ಇಲ್ಲ ತ್ರಿಷಾ ಕಡೆಯಿಂದ. ಅರೆ, ಒಮ್ಮೆ ಆದರೂ ಮಾತಾಡಬಹುದಲ್ವಾ ಅಂತ ಅಂದ್ಕೊಂಡು ಹಾಗೆ ಕೋಪದಿಂದ ಬೆಡ್ರೂಮ್ಗೆ ಹೋಗಿ ಮಲ್ಕೊಂಡ್ಬಿಟ್ಟ ಶೌರ್ಯ. ಇನ್ನು ಏನು ಮಾಡ್ಕೊಂಡು ತಿನ್ಬೇಕು ಅನ್ನಿಸ್ತೆ ನೀರು ಕುಡಿದು ಬಂದು ಶೌರ್ಯನ ಪಕ್ಕದಲ್ಲಿ ಮಲ್ಕೊಂಡ್ಬಿಟ್ಲು ತ್ರಿಷಾ. ಹಸ್ವಿಗೆ ನಿದ್ರೆ ಬರ್ತಿಲ್ಲ, ಆದರೆ ತುಂಬ ಹತ್ತಿದ್ರಿಂದ ಅರೆ ಬರೀ ನಿದ್ರೆಯಲ್ಲಿದ್ದಾಳೆ ತ್ರಿಷಾ.
ಇತ್ತ ಶೌರ್ಯನಿಗೆ ಕೂಡ ಎಷ್ಟೇ ಪ್ರಯತ್ನ ಪಟ್ಟರು ನಿಜವಾಗ್ಲೂ ನಿದ್ರೆ ಬರ್ತಿಲ್ಲ. ಇವಳೇನಾದರೂ ತಿಂದಿದ್ದಾಳ ಇಲ್ವಾ, ತಿಂದಿರಲ್ಲ ಅಂತ ಅಂದ್ಕೊಂಡು ಎದ್ದು ಫುಡ್ ಆರ್ಡರ್ ಮಾಡಿಬಿಟ್ಟು ಕೂತ ಶೌರ್ಯ ತ್ರಿಷಾ ಕಡೆ ನೋಡ್ದ. ತುಂಬ ಹತ್ತು ಕಣ್ಗಳೆಲ್ಲ ಉಬ್ಬು ಹೋಗಿರೋ ಆಗಿದೆ ರಾಕ್ಷಸಿಗೆ ಅಂದ್ಕೊಂಡು ಮೆಲ್ಲಗೆದ್ದು ತ್ರಿಷಾ ಮುಂದೆ ಮಂಡಿಯೂರಿ ಕೂತು, ಸಾರಿ ತ್ರಿಷಾ, ತುಂಬ ಅಳಿಸ್ಬಿಟ್ಟೆ ಅಲ್ವಾ, ನಾನೊಂದು ಅಂದ್ಕೊಂಡ್ರೆ ಇನ್ನೇನೋ ಆಯಿತು, ಏನು ಮಾಡೋದು ಹೇಳು ಅಂತ ಅವಳ ಜೊತೆ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ದ. ಒಂದು ಅರ್ಧ ಗಂಟೆಗೆ ವಾಚ್ಮ್ಯಾನ್ ಫುಡ್ ಆರ್ಡರ್ ಬಂದಿದೆ ಸರ್ ಅಂತ ಹೇಳಿದ್ರಿಂದ ಶೌರ್ಯ ಮಾತಾಡ್ತಾ, ಹಾಗಾದರೆ ಒಳಗಡೆ ತಂದುಕೊಡಿ ಅಂತ ಹೇಳಿ ತ್ರಿಷಾ ಸುತ್ತಲೂ ಬ್ಲ್ಯಾಂಕೆಟನ್ನು ಹೊತ್ತಿಸಿ ಅಲ್ಲಿಂದ ಕೆಳಗಡೆ ಹೋದ. ಅಷ್ಟರಲ್ಲಿ ಅವನು ಫುಡ್ ಹಿಡ್ಕೊಂಡು ಬರ್ತಿರೋದು ಕಾಣಿಸಿದ್ರಿಂದ ಅದನ್ನು ತೆಗೆದುಕೊಂಡು ಅವನಿಗೆ ದುಡ್ಡನ್ನು ಕೊಟ್ಟು ಕಿಚನ್ಗೆ ಹೋಗಿ ಪ್ಲೇಟ್ ಮತ್ತು ವಾಟರ್ ಬಾಟಲ್ ತೊಗೊಂಡು ಫುಡ್ ಪ್ಯಾಕೆಟ್ ಕೂಡ ಹಿಡಿದು ತನ್ನ ರೂಮಿಗೆ ಹೋದ. ಲೈಟ್ ಆನ್ ಮಾಡಿ ತ್ರಿಷಾ ತ್ರಿಷಾ ಅಂತ ಅವಳನ್ನ ತಟ್ಟಿ ಎಬ್ಬಿಸ್ತಿದ್ದಾನೆ. ಮೆಲ್ಲ ಕಣ್ಬಿಟ್ಟಾಗ ಎದುರುಗಡೆ ಕಾಣಿಸ್ತಾ ಶೌರ್ಯ ಅವರೇ ಅಂತ ಮೆಲ್ಲ ಕರೆದು ಎದ್ದು ಕೂತ್ಲು. ಏನಾದರೂ ತಿಂದಿದೆಯಾ ಅಂತ ಕೇಳ್ದ ಸೀರಿಯಸ್ ಆಗಿ. ಹಾಂ ತಿಂದಿದ್ದೀನಿ ಅಂತ ಹೇಳಿದ್ಲು ತ್ರಿಷಾ ದಿಕ್ಕುಗಳನ್ನ ನೋಡ್ತಾ. ಶೌರ್ಯ ಅವಳ ಕೆನ್ನೆಗಳು ಒತ್ತಿ ಹಿಡಿದು, ಏನು ತಿಂದಿದ್ಯಾ, ನಿಜ ಹೇಳು, ಏನು ತಿಂದೆ ಅಂತ ಶೌರ್ಯ ಸೀರಿಯಸ್ ಆಗಿ ಕೇಳ್ದ. ಬಾಯದಿಂದ ಅದು ಏನು ತಿಂದಿಲ್ಲ ಅಂತ ತಲೆ ತೆಗೆಸ್ಕೊಂಡ್ಬಿಟ್ಲು ತ್ರಿಷಾ. ಅವಳನ್ನ ಬಿಟ್ಟು ಹೋಗಿ ಹ್ಯಾಂಡ್ ವಾಶ್ ಮಾಡ್ಕೊಂಡು ಪ್ಲೇಟ್ನಲ್ಲಿ ಫುಡ್ ಸರ್ವ್ ಮಾಡಿ, ಹಾಂ ತಗೋ ಅಂತ ಪ್ಲೇಟ್ನಲ್ಲಿದ್ದ ಬಿರಿಯಾನಿ ತುತ್ತು ಮಾಡಿ ಬಾಯಿ ಹತ್ರ ಇಡ್ದ. ಇವಾಗ ನಾನು ತಿನ್ನಲ್ಲ ಅಂದ್ಲು ತ್ರಿಷಾ ಮೆಲ್ಲಗೆ. ಏನೋ ಅಂತ ಗದರೋ ಅಷ್ಟರಲ್ಲಿ ಏನಿಲ್ಲ ಅಂತ ಬುದ್ಧಿವಂತಲಾಗಿ ತಿಂತಿದ್ದಾಳೆ ತ್ರಿಷಾಗೆ ಪೂರ್ತಿಯಾಗಿ ತಿನ್ನಿಸಿ ಕೆಳಗೆ ಹೋದ ಆ ಪ್ಲೇಟ್ನ ಸಿಂಕಲ್ಲಿ ಇಡೋದಕ್ಕೆ. ಮೇಲಕ್ಕೆ ಬಂದು ನೋಡೋ ಅಷ್ಟರಲ್ಲೇ ತ್ರಿಷಾ ಏನೋ ಆಲೋಚನೆ ಮಾಡ್ತಾ ಹಾಗೆಯೇ ಬೆಡ್ ಮೇಲೆ ಕೂತಿದ್ದಾಳೆ. ಏನು ಅಷ್ಟೊಂದು ಆಲೋಚನೆ ಮಾಡ್ತಿದ್ಯಾ ಅಂತ ಕೇಳಿದ ಶೌರ್ಯ ತ್ರಿಷಾಳನ್ನು. ಶೌರ್ಯ ಅವರೇ, ನಿಮ್ಮನ್ನು ಒಂದು ಕೇಳ್ತೀನಿ, ಆನ್ಸರ್ ಹೇಳ್ತೀರಾ ಅಂತ ಕೇಳಿದ್ಲು ತ್ರಿಷಾ ಶೌರ್ಯನನ್ನೇ ನೋಡುತ್ತಾ. ಏನು ಅಂತ ಕೇಳ್ದ ಶೌರ್ಯ. ಅದು ನೀವು ನನ್ನನ್ನು ಲವ್ ಮಾಡ್ತಿದ್ದೀರಾ ಅಂತ ನೇರವಾಗಿ ಕೇಳಿಬಿಟ್ಟು ತ್ರಿಷಾ. ಶೌರ್ಯನ ಹತ್ರದಿಂದ ತಮ್ಮನೆಗೆ ತಲುಪಿದ್ರು ಅಕ್ಷರ ಮತ್ತು ಸೂರ್ಯ ಮತ್ತು ಶಾರದಾ ಅವರು. ಸೂರ್ಯ ಮಾತಾಡ್ತಾ, ಅಕ್ಕಿ ನನಗೆ ಸ್ವಲ್ಪ ಆಯಿಲ್ ಮಸಾಜ್ ಮಾಡ್ತೀಯಾ, ತಲೆ ಸಿಡ್ದು ಹೋಗೋವಾಗಿದೆ ಅಂತ ಸೂರ್ಯ ಬೆಡ್ ಮೇಲೆ ಕೂತ್ಕೊಳ್ತಾ. ಹಾಂ ಬರ್ತಿದ್ದೀನಿ ಸೂರ್ಯ ಅಂತ ಹೇಳಿ ಆಯಿಲ್ ತೊಗೊಂಡು ಹೋಗಿ ಲೈಟಾಗಿ ಮಸಾಜ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಅಕ್ಷರ ಮಸಾಜ್ ಮಾಡ್ತಿದ್ರೆ ಹಾಯಾಗಿ ಅನ್ನಿಸ್ತಿದೆ ಸೂರ್ಯನಿಗೆ. ಅಕ್ಕಿ ಇವಾಗ ನಿನ್ನ ಹೆಲ್ತ್ ಹೇಗಿದೆಮ್ಮ ಅಂತ ಕೇಳ್ದ ಸೂರ್ಯ. ನನ್ನ ಹೆಲ್ತಿಗೆ ಏನಾಗಿದೆ ಸೂರ್ಯ, ನಾನು ತುಂಬ ಚೆನ್ನಾಗಿದ್ದೀನಿ ಅಂದ್ಲು ತನ್ನನ್ನು ತಾನು ತೋರಿಸ್ಕೊಳ್ತಾ. ಹಾಂ ಹೌದು, ಅಂದಹಾಗೆ ನಿನಗೇನಾದರೂ ತಿನ್ಬೇಕು ಅನ್ನಿಸ್ತಿದ್ಯಾ, ಲೈಕ್ ಹುಳಿಯಾಗಿ ಇಲ್ಲದಿದ್ದರೆ ಖಾರವಾಗಿ ಹಾಗೆ ಏನಾದರೂ ತಿನ್ಬೇಕು ಅನ್ನಿಸ್ತಿದ್ಯಾ ಅಂತ ಕೇಳ್ದ ಸೂರ್ಯ ಆತುರದಿಂದ. ಒಂದೊಂದು ಸಾರಿ ಅನಿಸ್ತಿರುತ್ತೆ, ಆದರೆ ಹಾಗೆ ತಿಂದೆ ಅಂದರೆ ಮುಂದಿನ ನಿಮಿಷವೇ ವಾಂತಿ ಆಗಿಬಿಡುತ್ತೆ, ಅದಕ್ಕೆ ತಿನ್ಬೇಕು ಅನಿಸಿದ್ರು ತಿಂತಿಲ್ಲ ಅಂದ್ಲು ಅಕ್ಷರ ಡಲ್ಲಾಗಿ. ಏನಾಗಲ್ಲ ಬಿಡು, ಇವೆಲ್ಲ ಈ ಸಮಯದಲ್ಲಿ ಕಾಮನ್ ಅಂತೆ ಅಂತಂದ ಸೂರ್ಯ. ಅಂದ್ಲು ಅಕ್ಷರ. ಹೊರಗಡೆ ಹೋಗೋಣವಾ ಅಂತ ಕೇಳಿದ ಸೂರ್ಯ. ನಿಜವಾಗಿಯೂ ಸೂರ್ಯ ಅಂತ ತುಂಬ ಎಕ್ಸೈಟ್ ಆಗಿ ಕೇಳಿದ್ಲು ಅಕ್ಷರ. ಹೌದು ರೆಡಿಯಾಗು ಅಂದ ಸೂರ್ಯ ನಗ್ತಾ. ಫ್ರೆಶ್ ಆಗೋದಕ್ಕೆ ಹೋಗ್ತಿದ್ದವಳು ಏನು ನೆನಪಾದಂತೆ, ಇವಾಗ ಇಷ್ಟು ರಾತ್ರಿಯಲ್ಲಿ ಬೇಡ ಬಿಡು ಸೂರ್ಯ, ಬೇಬಿಗೆ ಒಳ್ಳೇದಲ್ಲ ಅಂತ ಅಮ್ಮ ಹೇಳಿದ್ದಾರೆ ಅಂದ್ಲು ಅಕ್ಷರ ಡಲ್ಲಾಗಿ. ಹೌದಾ ಸರಿ, ಹಾಗಾದರೆ ಬೇಡ ಬಿಡು, ಹಾಗೆ ಲಾನ್ ಹೋಗಿ ಸ್ವಲ್ಪ ಹೊತ್ತು ಹಾಗೆ ಮಾತಾಡೋಣ ಅಂದ ಸೂರ್ಯ ಅಕ್ಷರಾಳನ್ನೇ ನೋಡುತ್ತಾ. ಓಕೆ ಯಜಮಾನ್ರೆ ಅಂತ ನಗ್ತಾ ರೂಮ್ ಹೊರಗಡೆ ನಡೆದ್ಲು ಅಕ್ಷರ ಜೊತೆಯಲ್ಲಿ ಸೂರ್ಯ ಕೂಡ ನಗ್ತಾ ಹೊರಗಡೆ ನಡೆದ. ಶೌರ್ಯ ಅವರೇ, ನಿಮ್ಮನ್ನು ಒಂದು ಕೇಳ್ತೀನಿ, ಆನ್ಸರ್ ಹೇಳ್ತೀರಾ ಅಂತ ತ್ರಿಷಾ ಮೆಲ್ಲಗೆ ತನ್ನ ಗಂಡನನ್ನು ಕೇಳಿದ್ಲು. ನೀವು ನನ್ನನ್ನು ಲವ್ ಮಾಡ್ತಿದ್ದೀರಾ ಅಂತ. ಅದು ಅಂತ ತಡವಡಿಸ್ತಾನೆ ಕೇಳಿದ್ಲು. ಏನು ಹಗಲ್ಗನ್ಸು ಕಾಣ್ತಿದ್ಯಾ ಅಂತ ಕೇಳಿದ ಶೌರ್ಯ ಸೀರಿಯಸ್ ಆಗಿ ತ್ರಿಷಾ ಕಡೆ ನೋಡ್ತಾ. ಆ ನೋಟದಲ್ಲಿ ಸೀರಿಯಸ್ನೆಸ್ಗೆ ಭಯಪಟ್ಟು ತಲೆ ತಗ್ಸಿ, ಸಾರಿ ಶೌರ್ಯ ಅವರೇ ಅಂದ್ಲು ಮೆಲ್ಲಗೆ. ಜಾಸ್ತಿ ಆಸೆ ಇಟ್ಕೊಳ್ಬೇಡ, ನನಗೆ ಹಾಗೆ ಯಾರಾದರೂ ಹಸುವಿನಿಂದ ಮಲಗಿದ್ರೆ ಇಷ್ಟ ಆಗಲ್ಲ, ಅದಕ್ಕೆ ನಿನಗಾಗಿ ಫುಡ್ ಆರ್ಡರ್ ಮಾಡಿದೆ ಅಷ್ಟೇ ಹೊರತು ನಿನ್ನ ಮೇಲೆ ಏನೋ ಇಂಟ್ರೆಸ್ಟ್ ಇಟ್ಕೊಂಡಲ್ಲ ಅಂತ ಹೇಳಿಬಿಟ್ಟು ಅಲ್ಲಿಂದ ಬಾಲ್ಕನಿಗೆ ಹೊರಟೋದ. ತ್ರಿಷಾಗೆ ಯಾಕೋ ಶೌರ್ಯ ಹಾಗೆ ಮಾತಾಡೋದ್ರಲ್ಲಿ ತುಂಬ ಬೇಸರ ಅನಿಸ್ಬಿಡ್ತು.
ನಿಮ್ಮ ಮಾತುಗಳು ನನ್ನ ಮೇಲೆ ಇಷ್ಟ ಇಲ್ಲದ ಹಾಗಿದ್ರು ಆ ಸ್ಪರ್ಶ ಮಾತ್ರ ಯಾಕೆ ನೀವು ನನ್ನನ್ನು ಇಷ್ಟಪಡ್ತಿರೋ ಹಾಗೆ ಅನ್ನಿಸ್ತಿದೆ ಅಂತ ಅಂದ್ಕೊಳ್ತಾ, ಆದರೂ ನನ್ನ ಹುಚ್ಚುತನ, ನೆಲದ ಮೇಲಿರೋ ನಾನು ಆಕಾಶವನ್ನು ನೋಡಬೇಕು ಹೊರತು ಅದನ್ನು ತಲುಪಬೇಕಂತ ಏಣಿಗಳನ್ನ ಹಾಕಬಾರ್ದು ಅಂತ ಅಂದ್ಕೊಳ್ತಾ ಬೇಸರದಿಂದ ಕಣ್ಮುಚ್ಚಿ ನಿದ್ರೆಗೆ ಜಾರದ್ಲು ತ್ರಿಷಾ. ಇತ್ತ ಶೌರ್ಯನ ಭಾವನೆಗಳು ಮಾತ್ರ ಬೇರೆಯೇ ಆಗಿವೆ. ನಿನಗೆ ಕರೆಕ್ಟ್ ಕಣೋ ತ್ರಿಷಾ, ನಿನ್ನನ್ನು ನಾನು ಲವ್ ಮಾಡ್ತಿದ್ದೀನಿ, ಆದರೆ ಆ ವಿಷಯ ಇನ್ಮೇಲೆ ನಿನಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡ ಮನಸ್ಸಿನಲ್ಲೇ. ಫಸ್ಟು ನಾನಿನ್ನ ಸ್ಟ್ರಾಂಗ್ ಆಗಿ ಬದಲಾಯಿಸಬೇಕು. ನಿನ್ನ ಲೈಫ್ ನಾಶ ಮಾಡಿದ ಎಲ್ಲರನ್ನ ನೀನೇ ಶಿಕ್ಷಿಸಬೇಕು. ಆವಾಗ ನಿನಗೆ ನನ್ನ ಮನಸ್ಸಿನಲ್ಲಿರೋ ಪ್ರೀತಿನ ಹೇಳ್ತೀನಿ ಅಂತ ಅಂದ್ಕೊಂಡ ಶೌರ್ಯ ಮನಸ್ಸಿನಲ್ಲೇ. ಮತ್ತು ಮರುದಿನ ಬೆಳಿಗ್ಗೆ ತ್ರಿಷಾ ನಿದ್ರೆಯಿಂದ ಎದ್ದು ನೋಡೋಷ್ಟರಲ್ಲೇ ತನ್ನನ್ನು ಗಟ್ಟಿಯಾಗಿ ಹಗ್ ಮಾಡ್ಕೊಂಡು ಮಲಗಿದ್ದ ಶೌರ್ಯ ಕಾಣಿಸ್ದ. ಶೌರ್ಯನನ್ನು ನೋಡಿದ್ಲೇ ಮುಖದಲ್ಲಿ ಒಂದೇ ಸಾರಿಗೆ ನಗು ಬಂತು. ಆದರೆ ತಕ್ಷಣ ಶೌರ್ಯ ಅಂದ ಮಾತುಗಳು ನೆನಪಿಗೆ ಬಂದು ಬೇಸರದಿಂದ ಶೌರ್ಯನಿಂದ ಬಿಡಿಸ್ಕೊಂಡು ಫ್ರೆಶ್ ಆಗೋದಕ್ಕೆ ಹೊರಟೋದ್ಲು. ಅವಳು ಫ್ರೆಶ್ ಆಗಿ ಬರೋ ಅಷ್ಟರಲ್ಲೇ ಶೌರ್ಯ ಕೂಡ ಎದ್ದು ಕೂತಿರೋದು ಅವಳಿಗೆ ಕಾಣಿಸ್ತು. ಶೌರ್ಯನ ಕಡೆ ನೋಡಿಯೂ ನೋಡಿದ ಹಾಗೆ ತಲೆ ತಗ್ಗಿಸ್ಕೊಂಡು ಕೆಳಗೆ ಹೊರಟೋದ್ಲು ಟಿಫಿನ್ ಮತ್ತು ಲಂಚನ್ನು ಪ್ರಿಪೇರ್ ಮಾಡೋದಕ್ಕೋಸ್ಕರ. ಶೌರ್ಯ ಕೂಡ ಯಾವುದೇ ರೀತಿ ಭಾವನೆ ಇಲ್ಲದೆ ವಾಶ್ರೂಮ್ ಒಳಗೆ ಹೋದ. ಆತ ಕೂಡ ಫ್ರೆಶ್ ಆಗೋಣ ಅಂತ ಹೇಳಿ. ಶೌರ್ಯ ಫ್ರೆಶ್ ಆಗಿ ಕೆಳಗೆ ಬರೋ ಅಷ್ಟರಲ್ಲೇ ಬಿಸಿ ಬಿಸಿಯಾಗಿ ಟಿಫಿನ್ ರೆಡಿ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿದ್ಲು ತ್ರಿಷಾ. ಯಾರು ಬಡಿಸ್ತಾರ ನನಗೆ ಅಂತ ಕೇಳ್ದ ಶೌರ್ಯ. ಬರ್ತಿದ್ದೀನಿ ಅಂಥೇಳಿ ಫಾಸ್ಟಾಗಿ ಶೌರ್ಯನ ಪ್ಲೇಟ್ನಲ್ಲೇ ಬಡಿಸಿದ್ಲು ತ್ರಿಷಾ. ಆಫೀಸ್ನಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಅದಕ್ಕೆ ಹೋಗ್ತಾ ಇದ್ದೀನಿ, ರೆಡಿಯಾಗು. ನಿನ್ನನ್ನು ನಾನು ಅಮ್ಮನ ಹತ್ರ ಡ್ರಾಪ್ ಮಾಡಿ ನಾನು ಆಫೀಸ್ಗೆ ಹೋಗ್ತೀನಿ. ನೈಟ್ ಬರೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ದ. ಮತ್ತು ಅಷ್ಟರವರೆಗೆ ಹೊರಗಡೆ ತೊಂದರೆ ಪಡ್ತೀಯಾ ಅಂತಂದ ಶೌರ್ಯ. ಬೇಡ, ನಾನು ಇಲ್ಲೇ ಇರ್ತೀನಿ, ಮತ್ತು ನೀವು ನನ್ನನ್ನು ಡ್ರಾಪ್ ಮಾಡಿ ಆಫೀಸ್ಗೆ ಹೋಗಿ. ನೈಟ್ ಕೂಡ ಬಂದು ನನ್ನನ್ನು ಪಿಕ್ ಮಾಡ್ಕೊಂಡು ಇಲ್ಲಿಗೆ ಬರಬೇಕು ಅಂದರೆ ತುಂಬ ಟೈಮ್ ತೊಗೊಳುತ್ತೆ, ಮತ್ತು ನೀವು ತುಂಬ ಸುಸ್ತಾಗಬೇಕಾಗುತ್ತೆ. ಸೊ ಅದೆಲ್ಲ ಏನು ಬೇಡ ಅಂತ ಅಂದ್ಲು. ಸರಿ, ಹಾಗಾದರೆ ಮಧ್ಯಾಹ್ನದಿಂದ ಕೆಲಸದವ್ರು ಬರ್ತಾರೆ, ಅಷ್ಟರವರೆಗೂ ಇರು, ನಾನು ಹೋಗಿ ಬರ್ತೀನಿ ಅಂತಂದ ಶೌರ್ಯ. ಶೌರ್ಯ ಅವರೇ, 1 ನಿಮಿಷ ಅಂತ ಹೇಳಿ ಲಂಚ್ ಬಾಕ್ಸನ್ನು ಶೌರ್ಯನ ಕೈಗೆ ಕೊಟ್ಟಳು. ಅಡುಗೆ ಕೂಡ ಮಾಡಿದ್ಯಾ ಅಂತ ಕೇಳಿದ ಶೌರ್ಯ ಆಶ್ಚರ್ಯದಿಂದ. ಹಾಂ ರೀ ಅಂತಂದ್ಲು ತ್ರಿಷಾ. ಸರಿ ಬಾಯ್, ಜಾಗ್ರತೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟು ಹೋದ ಶೌರ್ಯ. ಶೌರ್ಯ ಹೋಗ್ತಾ ಇರುವ ಕಡೆಗೆ ನೋಡ್ತಾ ಇದ್ದಾಳೆ ತ್ರಿಷಾ. ಆಮೇಲೆ ಶೌರ್ಯ ತಿಂದಂಥ ಅದೇ ಪ್ಲೇಟ್ನಲ್ಲಿ ತಾನು ಕೂಡ ಫುಡ್ಡನ್ನು ಹಾಕ್ಕೊಂಡು ಈಗ ಅವಳು ಕೂಡ ಟಿಫಿನನ್ನು ತಿಂತಾ ಇದ್ದಾಳೆ. ಆಫೀಸ್ಗೆ ಬಂದ ಶೌರ್ಯನಿಗೆ ಪಾರ್ಕಿಂಗ್ನಲ್ಲಿ ಎದುರಾದ ಸೂರ್ಯ. ಹಾಯ್, ಗುಡ್ ಮಾರ್ನಿಂಗ್ ಅಂತ ವಿಶ್ ಮಾಡ್ದ. ಗುಡ್ ಮಾರ್ನಿಂಗ್, ಹೇಗಿದ್ದಾಳೆ ಅಕ್ಕಿ ಅಂತ ಕೇಳಿದ ಶೌರ್ಯ ತನ್ನ ತಂಗಿಯನ್ನು ವಿಚಾರಿಸ್ಕೊಳ್ಳೋದಕ್ಕೋಸ್ಕರ. ಏಯ್, ಅವಳು ನಿನ್ನೆ ತಾನೇ ಕಣೋ ನಿನ್ನ ಹತ್ರಕ್ಕೆ ಬಂದಿದ್ದು, ಮತ್ತು ಈ ಒಂದು ಹೊತ್ತಿನಲ್ಲಿ ಏನಾಗ್ಬಿಡುತ್ತೆ ಅಂತ ಕೇಳ್ದ. ಸೂರ್ಯನ ಕಡೆ ಒಂದು ಲುಕ್ ಕೊಟ್ಟು ಲಿಫ್ಟ್ ಕಡೆ ನಡೆದ ಶೌರ್ಯ. ಲಿಫ್ಟ್ ಒಳಗಡೆ ಹೋಗುವಷ್ಟರಲ್ಲೇ ಶೌರ್ಯನಿಗೆ ಕಾಲ್ ಬರುತ್ತೆ ತನ್ನ PAಯಿಂದ. ಶೌರ್ಯ ಲಿಫ್ಟ್ ಮಾಡಿ ಹೆಲೋ ಅಂತಂದ ಭಾರವಾದ ಧ್ವನಿಯಲ್ಲಿ. ಹಲೋ ಸರ್, ಅದು ನಿಮ್ಮನ್ನು ಮೀಟ್ ಮಾಡೋದಕ್ಕೆ ಯಶವಂತ್ ಅವರು ಬಂದಿದ್ದಾರೆ ಸರ್ ಅಂತ ಹೇಳ್ದ. ರಿಸೆಪ್ಷನಿಸ್ಟ್ ಕಾಲ್ ಮಾಡಿದ್ರು ಅಂತ ಹೇಳಿದ್ಲು ಆ ಹುಡುಗಿ. ಅದನ್ನು ಕೇಳಿ ಶೌರ್ಯನ ಮುಖದಲ್ಲಿ ಒಂದು ಕುಟಿಲ ನಗು ಬಂದು ಹೋಯಿತು. ಒಂದು 10 ನಿಮಿಷ ಬಿಟ್ಟು ನನ್ನ ಕ್ಯಾಬಿನ್ಗೆ ಕಳಿಸು ಅಂತಂದ ಶೌರ್ಯ ಕಾಲ್ ಮಾಡಿದಂಥ ವ್ಯಕ್ತಿಗೆ. ಓಕೆ ಸರ್ ಅಂತ ಕಾಲ್ ಕಟ್ ಮಾಡಿದ್ಲು ಆತನ PA. ಸೂರ್ಯ ಶೌರ್ಯನನ್ನೇ ನೋಡ್ತಾ, ಯಾರು ಶೌರ್ಯ ಅಂತ ಕೇಳಿದ ಸೂರ್ಯ. ಇನ್ಯಾರು, ಆ ಯಶವಂತ್ ಗಿರಾಕಿ ಅಂತಂದ.
ಅಂದರೆ ಇವಾಗ ನೀನು ಆ ಗೂಬೆನನ್ನು ಭೇಟಿಯಾಗೋದು ಅವಶ್ಯಕತೆ ಇದೆಯಾ ಶೌರ್ಯ ನಿನಗೆ ಅಂತ ಕೇಳಿದ ಸೂರ್ಯ ತುಂಬ ಅಸಹನೆಯಿಂದ. ಹಾಂ, ಭೇಟಿ ಆಗಬೇಕು, ನಿಜಕ್ಕೂ ಅವನ ಬಾಧೆ ಏನಂತ ತಿಳಿಬೇಕಲ್ವಾ ಸೂರ್ಯ ಅಂದ ಶೌರ್ಯ. ಅದು ಸರಿ ಬಿಡು, ನಾನು ಕೂಡ ನಿನ್ನ ಜೊತೆಯಲ್ಲೇ ಇರ್ತೀನಿ ಅಂತಂದ ಸೂರ್ಯ. ಹಾಂ, ಯುವ ವಿಶ್ ಅಂತ ಶೌರ್ಯ ಮೊಬೈಲನ್ನು ಚೆಕ್ ಮಾಡ್ತಾ ಹೇಳ್ದ ಸೂರ್ಯನಿಗೆ. ಶೌರ್ಯ ತನ್ನ ಮೊಬೈಲ್ ಓಪನ್ ಮಾಡಿ ತ್ರಿಷಾ ಏನು ಮಾಡ್ತಾ ಇದ್ದಾಳೆ ನೋಡೋಣ ಅಂತ ನೋಡ್ತಾ ಇದ್ದಾನೆ. ಅಂದರೆ ನಮ್ಮ ಸರ್ ಅವರು ಹಾಲ್ನಲ್ಲಿ CC ಕ್ಯಾಮ್ರಾವನ್ನು ಫಿಕ್ಸ್ ಮಾಡಿದ್ದಾರೆ ಅನ್ನೋ ಮಾತು. ಅದು ಅವರ ಫೋನ್ಗೆ ಕನೆಕ್ಟ್ ಆಗಿದೆ. ಸೊ ಹಾಗಾಗಿ ಎಲ್ಲ ನೋಡ್ತಿದ್ದಾರೆ. ಅಲ್ಲಿ ತಾನು ತಿಂದಂಥ ಪ್ಲೇಟಲ್ಲೇ ತ್ರಿಷಾ ಕೂಡ ಟಿಫಿನನ್ನು ತಿಂತಾ ಇರೋದು ಕಾಣಿಸ್ತಿದ್ದಂತೆ ಮುಖದಲ್ಲಿ ಒಂದು ಹ್ಯಾಪಿನೆಸ್ ಬಂತು ಅವನಿಗೆ. ರಾಕ್ಷಸಿ, ನಾನು ತಿಂದ ಪ್ಲೇಟ್ನಲ್ಲೇ ತಿಂತಿದ್ದಾಳೆ. ಒಂದು ಸಾರಿ ನಮ್ಮ ಲೈಫ್ ಸ್ಟಾರ್ಟ್ ಆದರೆ ಸಾಕು, ನಿನಗೆ ಯಾವುದೇ ರೀತಿ ಕೊರತೆಯೇ ಬರದಂತೆ ಮಹಾರಾಣಿಯಾಗಿ ನೋಡ್ಕೊತೀನಿ ನಾನು ಅಂತ ಅಂದ್ಕೊಂಡ ಶೌರ್ಯ. ಅಂತ ಮನಸ್ಸಿನಲ್ಲೇ. ಸೂರ್ಯ ಶೌರ್ಯನ ಕರೀತಿದ್ರು ರೆಸ್ಪಾಂಡ್ ಆಗದೆ ಇರೋದ್ರಿಂದ ಏನಾಯಿತೋ ಅಂತ ನೋಡಿದವನಿಗೆ ಅಲ್ಲಿ ಶೌರ್ಯ ಫೋನ್ ನೋಡ್ತಾ ನಗ್ತಾ ಇರೋದನ್ನು ನೋಡಿ ಏನಾಯ್ತು ಇವನಿಗೆ ಅಂತ ಅಂದ್ಕೊಳ್ತಾ ಶೌರ್ಯನ ಫೋನನ್ನು ನೋಡ್ದ ಆತ ಕೂಡ. ಅಲ್ಲಿ ತಿಂತ ಅಷ್ಟರಲ್ಲೇ ಫೋನ್ ಬರೋದ್ರಿಂದ ಮಾತಾಡ್ತಾ ನಗ್ತಾ ಇರೋ ತ್ರಿಷಾನನ್ನು ನೋಡ್ತಾ ಓಹೋಹೋ, ಹಾಗಾದರೆ ಇದಾ ವಿಷಯ ಅಂತ ಅಂದ್ಕೊಂಡು, ಹಲೋ ಸರ್, ತಾವು ಅಷ್ಟೊಂದು ನೋಡಬೇಡಿ, ನನ್ನ ತಂಗಿಗೆ ದೃಷ್ಟಿ ತಗಲ್ತೆ ಅಂದ ನಗು ತಡ್ಕೊಳ್ತಾ. ಆವಾಗ ಈ ಲೋಕಕ್ಕೆ ಬಂದು ಲಿಫ್ಟ್ ನಿಲ್ಲೋದ್ರಿಂದ ತನ್ನ ಕ್ಯಾಬಿನ್ ಕಡೆ ನಡ್ಕೊಂಡು ಹೋದ. ಶೌರ್ಯ, ಇವತ್ತು ನನಗೆ ಹೊಸದಾಗಿ ಕಾಣಿಸ್ತಿದ್ಯಾ ಕಣೋ ನೀನು ಅಂತ ಕೇಳಿದ ಸೂರ್ಯ ಅವನನ್ನು ಟೀಸ್ ಮಾಡ್ದ. ಮುಚ್ಕೊಂಡು ನಿನ್ನ ಕೆಲಸ ನೀನು ನೋಡ್ಕೊ ಹೋಗಲೋ ಅಂದ ಶೌರ್ಯ ಆ್ಯಟಿಟ್ಯೂಡ್ನಿಂದ ಅವನಿಗೆ. ಅಬ್ಬಾ, ಈ ಆ್ಯಟಿಟ್ಯೂಡ್ಗೆ ಏನು ಕಡಿಮೆ ಇಲ್ಲ ನೀನು ಅಂದ ಸೂರ್ಯ ಚುಚ್ಚಿ ಮಾತಾಡೋ ಹಾಗೆ ತನ್ನ ಗೆಳೆಯನಿಗೆ. ಪೆಟ್ಟು ಬೀಳುತ್ತೆ ಸೂರ್ಯ, ಹೇಳ್ತಾ ಇದ್ದೀನಿ ಅಂದ ಶೌರ್ಯ ಬೆದರಿಸೋ ಹಾಗೆ. ಅಬ್ಬಬ್ಬಬ್ಬಾ, ಬೇಡ ಬಿಡಿ ಸರ್, ಮತ್ತು ನಿನ್ನ ತಂಗಿ ನನಗೆ ಸೇವೆ ಮಾಡಬೇಕು, ಮತ್ತು ಅವಾಗ ಅವಳ ಹೊಟ್ಟೆಲಿರೋ ನನ್ನ ಚಿನ್ನದ ಪ್ರಿನ್ಸಸ್ಗೆ ತೊಂದರೆ ಆಗುತ್ತೆ ಅಂತಂದ ಸೂರ್ಯ. ಶೌರ್ಯ ಏನನ್ನು ಮಾತಾಡದೆ ಒಳಗಡೆ ಹೋಗೇ ಬಿಟ್ಟ. ಇನ್ನೂ ಅಲ್ಲೇ ಇದ್ದರೆ ತನ್ನ ಇನ್ನೂ ಮತ್ತಷ್ಟು ರೇಗಿಸ್ತಾನೆ ಅಂತ. ಸೂರ್ಯ ಕೂಡ ತನ್ನ ಕ್ಯಾಬಿನ್ಗೆ ಹೋಗಿ ಮತ್ತೆ ಒಂದು 5 ನಿಮಿಷಕ್ಕೆ ಶೌರ್ಯನ ಕ್ಯಾಬಿನ್ ಒಳಗಡೆ ಹೋದ ಆತ ಕೂಡ. ಸೂರ್ಯ ಹೋದ 1-2 ನಿಮಿಷಕ್ಕೆ ಅಲ್ಲಿಗೆ ಬಂದಂಥ ಯಶ್ವಂತ್. ಶೌರ್ಯ ಯಶ್ವಂತ್ ಕಡೆ ನೋಡ್ತಾ, ಏನು ನನ್ನಿಂದ ಏನು ಕೆಲಸ ನಿನಗೆ ಅಂತ ಕೇಳ್ದ ಶೌರ್ಯ ತುಂಬಾ ಆ್ಯಟಿಟ್ಯೂಡ್ನಿಂದ ಆತನನ್ನು. ಬಹಳ ಕೊಬ್ಬು ಬಂದಿದೆ ಶೌರ್ಯ ನಿನಗೆ, ನನ್ನನ್ನೇ ಇಷ್ಟು ಸಮಯ ವೆಯ್ಟ್ ಮಾಡಿಸ್ತೀಯಾ ಅಂತ ಕೋಪದಿಂದ ಕೇಳಿದ ಯಶ್ವಂತ್. ಏನೋ, ನೀನೇನಾದರೂ ದೇಶದ ಪ್ರಧಾನಮಂತ್ರಿನ ಅಥವಾ ರಾಷ್ಟ್ರಪತಿನ, ನೀನು ಬಂದ ತಕ್ಷಣ ನಿನ್ನ ವೆಯ್ಟ್ ಮಾಡಿಸ್ದೆ ಕೆಲಸ ಮಾಡೋಕೆ ಅಂತ ಕೇಳಿದ ಸೂರ್ಯ. ಶೌರ್ಯ ಮಾತಾಡ್ತಾ, ಸೂರ್ಯ ಬಿ ಕೂಲ್ ಅಂದ ಕೂಲಾಗಿ. ಸೂರ್ಯನಿಗೆ ಮಾತ್ರ ಯಾಕೋ ಯಶ್ವಂತನ ನೋಡ್ತಿದ್ರೆ ಏನೋ ಡಿಫ್ರೆನ್ಸ್ ಅಂತ ಅನ್ನಿಸ್ತಾ ಇದೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನದಕ್ಕಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ಯೂಟ್ಯೂಬ್ನಲ್ಲಿ ಎಲ್ರಿಗಿಂತ ಮೊದಲು ವಿಡಿಯೋ ನೋಡಿ.